ಅಣ್ಣ ನಿನ್ನೊಂದು ಮಾತು ಕೇಳಬೇಕ, ನಿನ್ನೆ ಸಿಟ್ಟು ತಿಳಿಯದೇ ನನ್ನೊಂದು ಮಾತು ಕೇಳುವ. ಹೇಳು ತಮ್ಮ, ನಿನ್ನ ಮಾತಿಗೆ ನಾನು ಎಂದು ಇದರದನವಲ್ಲ. ನಿನಗೇನು ಬೇಕು ಹೇಳು. ಅಣ್ಣ, ನಮ್ಮ ತಂದೆ ತಾಯಿ ಅರಸ ಮನೆತನದಲ್ಲಿ ಬಾರಾಮತಿ ಪಟ್ಟಣಕ್ಕೆ ನೀನು ಅಧಿಪತಿಯಾಗಿರುವೆ. ನಾನು 13 ಹಳ್ಳಿಗಳ ಒಡೆಯನಾಗಿ ತೇರಾಮತಿ ಪಟ್ಟಣಕ್ಕೆ ಒಡೆಯನಾಗಿ ಆಳುತ್ತಿದ್ದೇನೆ. ಆದರೆ ತಮ್ಮ, ಆದರೆ ಎಂಬ ಆತಂಕದ ಮಾತು ಮತ್ತೇಕೆ? ಬಿಡಿಸಿ ಹೇಳು ನಿನ್ನ ಮಾತಿನ ಮುಂದಿನ ಆಲೋಚನೆ. ಅಣ್ಣ, ನಮ್ಮ ತಂದೆ ತಾಯಿಯ ಸೌಳಿಗೆ ಎಂಬ ಗ್ರಾಮದ ಗೌಡರ ಮಗಳಾದ ಅಮೃತಬಾಯನ್ನು ನಿನಗೆ ಕೊಟ್ಟು ಲಗ್ನ ಮಾಡಿದ್ದರು. ಮತ್ತು ರಾಜಾಳಿ ಎಂಬ ಗ್ರಾಮದ ಗೌಡರ ಮನೆಯಲ್ಲಿ ಕಣ್ಣಬಾಯನ್ನು ನನಗೆ ಕೊಟ್ಟು ಲಗ್ನ ಮಾಡಿದ್ದರು. ಆದರೆ ತಮ್ಮ ಸೋಮರಾಯ, ಅರ್ಥವಾಯಿತು ನಿನ್ನ ಆದರೆ ಎಂಬದ ಆತಂಕದ ಮಾತಿನ ಸುಳಿವಿನ ನಿಲುವು. ನಮ್ಮ ಮದುವೆ ಆಗಿ ಇಲ್ಲಿಗೆ 12 ವರ್ಷ ಗತಿಸಿದರೂ ಮಕ್ಕಳಾಗಲಿಲ್ಲ. ಇದೇ ಅಲ್ಲವೇ ನೀ ಹೇಳುವ ಮಾತು? ಹೌದಣ್ಣ, ಇದಕ್ಕೆ ಯಾವುದಾದ್ರೂ ಒಂದು ಉಪಾಯ ಮಾಡಲೇಬೇಕಲ್ಲ. ಹೌದು ತಮ್ಮ, ಇಂದಲ್ಲ ನಾಳೆ ಆ ಗುರು ರೇವಣ ಸಿದ್ಧರಿಗೆ ಅರಿಕೆ ಆದಿತ್ತು. ನೋಡೋಣ. ನಮೋ ಶಿವಾಯ, ನಮೋ ಶಿವಾಯ, ಹರ ಹರ ಶಂಭೋ. ನಮೋ ಶಿವಾಯ, ನಮೋ ಶಿವಾಯ, ಓಂ ನಮೋ ಶಿವಾಯ, ಹರ ಹರ ಶಂಭೋ. ನಮೋ ಶಿವಾಯ, ನಮೋ ಶಿವಾಯ, ಓಂ ನಮೋ ಶಿವಾಯ, ಹರ ಹರ ಶಂಭೋ. ನಮೋ ಶಿವಾಯ, ನಮೋ ಶಿವಾಯ, ಓಂ ನಮೋ ಶಿವಾಯ, ಹರ ಹರ ಶಂಭೋ. ನಮೋ ಶಿವಾಯ. ಅರಸು ಮಣಿತನದ ಸೋಮರಾಯ ತುಕ್ಕಪ್ರಾಯ ನನ್ನನ್ನು ಜ್ಞಾನಿಸಲು ಕಾರಣವೇನು? ನಿಮಗೇನಂತ ಪ್ರಸಂಗ ಬಂದಿದ್ದು? ನಿಮಗೆ ಕಲ್ಯಾಣವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ, ಮೇಲಿಕ್ಕೆ ಏರಿರಿ. ಗುರುದೇವ, ನನ್ನ ಕರೆಗೆ ಹೋಗೊಟ್ಟು ಓಡೋಡಿ ಬಂದೆ ದೇವ. ದಯಾಗುಣ ಕರುಣಾಮೂರ್ತಿ ಇಲ್ಲೇ ಆಸೀನರಾಗಬೇಕು ದೇವ. ಶಿಷ್ಯವರೇ, ಎಲ್ಲವೂ ಕುಶಲವೇ? ಮುನಿಪುಂಗವ, ಗುರುದೇವ, ತಮ್ಮ ಪಾದ ಪದ್ಮಗಳಿಂದ ಎಲ್ಲವೂ ಕುಶಲವು. ಆದರೆ ನಿಮ್ಮ ಶುದ್ಧ ಭಕ್ತಿಯ ಅನುಗುಣವಾಗಿ ನಿಮ್ಮ ಶುಭ ಸಂಕಲ್ಪದ ಅಥವಾ ಆದರ ಎಂಬ ಕಡೆತನವನ್ನು ಹೋಗಲಾಡಿಸುವಗೋಸ್ಕರವೇ ನಾನು ಆಗಮಿಸಿದ್ದೇನೆ. ಮುನಿಪುಂಗವ, ನಾವು ಇಲ್ಲಿಗೆ ದಾಂಪತ್ಯ ಜೀವನದಲ್ಲಿ 12 ವರ್ಷ ಗತಿಸಿದರೂ ಪುತ್ರ ಸಂತಾನದ ಹೆಬ್ಬಯಕೆ ನಮ್ಮನ್ನು ಸದಾ ಪೀಡಿಸುತ್ತಿದೆ. ಅದಕ್ಕಾಗಿ ಈ ಕರುಣಾಳ ಗುರುವಾದ ನಮ್ಮ ದಾಂಪತ್ಯ ಮಾರ್ಗಕ್ಕೆ ದಿಗ್ಭ್ರಮೆಗೊಳಿಸದೆ ಆಶೀರ್ವದಿಸಬೇಕು ದೇವಾ. ತುಕ್ಕಪರಾಯ, ನೀನು ಸಂತಾನದಶಿಂದ ದೀನನಾಗಬೇಡ. ನಿಮ್ಮ ಕಲ್ಯಾಣದ ಸಲುವಾಗಿ ನಾನು ಆಗಮಿಸಿದ್ದೇನೆ. ನೀವಿನ್ನು 12 ವರ್ಷ ಕಠಿಣ ತಪಸ್ಸವನ್ನು ಆಚರಿಸಬೇಕಾಗಿದೆ. ಅಲ್ಲದ 25ರಲ್ಲಿ ರಾಜಭಾರವನ್ನು ನಿನ್ನ ತಮ್ಮನಿಗೆ ಕೊಡಬೇಕು. ಈ ನಿನ್ನ ತಪಸ್ಸಿನ ಫಲವಾಗಿ 2 ಗಂಡು ಮಕ್ಕಳು ಜನಿಸಿ ಬರುತ್ತಾರೆ ದೇವಾ. ಹೌದು ಸೋಮರಾಯ, ನೀವು 12 ಹಳ್ಳಿಗಳ ಒಡೆತನವನ್ನು ನಡೆಸು. ತುಕ್ಕಪರಾಯ, ಈಗಲೇ ನೀನು ಬಿಲ್ಲವಾಡಗಿರಿಗೆ ಹೋಗಿ ತಪಸ್ಸಿಗೆ ಮುಂದೆ ನಿನಗೆ ಜನಿಸಿ 2 ಪುತ್ರರು ಹಾಲು ಮತದ ಪಟ್ಟಕ್ಕೆ ಒಡೆಯರಾಗಿ ಜಗತ್ ಪುರುಷರೇ ಅನಿಸವರು ಜಗತ್ತಿನ ಪೂಜಾ ಸ್ಥಾನದಲ್ಲಿ ವಿರಾಜಮಾನವರಾಗಿ ಬೆಳಗೋರು. ನೀನು ಯಾವುದಕ್ಕೂ ಚಿಂತಿಸದ ಧೈರ್ಯದಿಂದ ತಪಸ್ಸವನ್ನು ಆಚರಿಸಬೇಕಾಗಿದೆ. ಅತ್ತಿಗಮ್ಮ ಅಮೃತಬಾಯಿ, ನೀನು ಕೂಡ ಅಣ್ಣನೊಂದಿಗೆ ಹೋಗಿ ಅವನ ತಪಸ್ಸಿನಲ್ಲಿ ಇರುವಾಗ ಅವನಿಗೆ ನೀನು ಸಹಾಯ ಸಲ್ಲಿಸು. ಆಗಲಿ ಮೈದುನ, ನೀನು ನನ್ನ ತಂಗಿ ಕಣವಾಯಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೋ. ತಂಗಿ, ನೀನು ಕೂಡ ಅಷ್ಟೇ ನಿನ್ನ ಪತಿಗೆ ಸಹಾಯಕಳಾಗಿ ಸೇವೆ ಸಲ್ಲಿಸು. ಆಗಲಿ ಅಕ್ಕ. ಪತೇ ಪರದೈವ, ಪತಿಯಿಂದಲೇ ಪರವು. ನಿಮ್ಮೆಲ್ಲರ ಆಜ್ಞೆಯಂತೆ ನೀವು ಬರೋ ತನಕ 12 ವರ್ಷ ಕಾಲ ಗುರುವಿನ ಆಜ್ಞೆಯಂತೆ ನಡೆಯುತ್ತೇನೆ. ಕಲ್ಯಾಣವಾಗಲಿ, ನಾನಿನ್ನು ಹೋಗಿ ಬರುತ್ತೇನೆ.
ಪಾರ್ವತ ದೇವಿ, ನಮ್ಮ ಬೀರೇಶನ ತಪಸ್ಸು ಏಕಮನಸ್ಸಿನಿಂದ ಏಕಾಗ್ರತೆಯಿಂದ ನಡೆದಿರುವ ಅವನ ತಪಸ್ಸು ಸಾಣದಲ್ಲ. ಶಿವಶಾದುಲ್ಲಗಳಿರುವ ಈ ಘೋರಾರಣ್ಯದಲ್ಲಿ ಇದೆಂತ ತಪಸ್ಸು? ಅಬ್ಬ, ಮೆಚ್ಚುವಂತದೇ ಈ ಬೀರಲಿಂಗೇಶನ ಆತ್ಮಾಭಿಮಾನವನ್ನು. ಗುರುವಿನ ಆಜ್ಞೆಯಿಂದ ಕುಳಿತ ಈ ಬೀರೇಶನಿಗೆ ಭೇಟಿಯಾಗೋಣ. ಇವನನ್ನು ಮಾತನಾಡಿಸೇ ಮುಂದೆ ಹೋಗೋಣ ದೇವಿ. ಆಗಲಿ, ತಮ್ಮಿಷ್ಟಕ್ಕೆ ನಾನು ಎದುರಿಲ್ಲವಲ್ಲ ನೀಲಕಂಠ. ಮಗು ಬೀರೇಶ, ಮಗು ಬೀರೇಶ, ಹೇಳು, ನಿನ್ನ ಭಕ್ತಿಯ ಫಲವು ಫಲಿಸಿತು, ಮೆಚ್ಚಿ ಬಂದಿದ್ದೇನೆ, ಹೇಳು ಮಗು. ದೇವ, ಶಂಕರ, ದಯಗುಣ, ಓಂಕಾರನಾಥ, ದೇವಿ, ತಾಯಿ, ಆದಿಶಕ್ತಿ, ಈ ತಮ್ಮ ದರ್ಶನದಿಂದ ಪುಣಿತನ ದೇವ ಕರ್ತಾರ್ಥನಾದ. ವೀರೇಶ, ಇನ್ನು ಕೆಲವು ದಿನ ಅಂದರೆ ನಿನ್ನ ಶಿಷ್ಯ ಬಾರಾಮತಿ ಪಟ್ಟಣದ ಅರಸ ತುಕ್ಕಪ್ಪರಾಯ ಹಾಗೂ ಅವನ ಸತಿ ಸೌಭಾಗ್ಯವತಿಯ ಅಮೃತಬಾಯಿ ಉದರದಿಂದ ಜನಿಸಿ ಬರುತ್ತಾನೆ. ಇನ್ನು ನಿನ್ನ 24 ವರ್ಷ ತಪಸ್ಸು ಮುಗು ವೇಳೆಗೆ ನಿನ್ನ ಶಿಷ್ಯ ನಿನ್ನಲ್ಲಿಗೆ ಬಂದು ಸೇರುತ್ತಾನೆ. ಧನ್ಯ ದೇವ, ಧನ್ಯ. ಬೀರೇಶ, ಪರಮೇಶ್ವರರು ಹೇಳಿದಂತೆ ನಿನ್ನ ತಪಸ್ಸನ್ನು ಮುಂದುವರಿಸು. ನಿನಗೆ ಯಾವುದಾದರೂ ತೊಂದರೆ ಬಂದರೆ ನಮ್ಮನ್ನು ಜ್ಞಾನಿಸು, ನಾವು ಬಂದು ಸಹಾಯ ಮಾಡುತ್ತೇವೆ. ಆಗಲಿ ತಾಯಿ, ನನಗೆ ಆಶೀರ್ವದಿಸಿ. ನಿನಗೆ ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ. ನೋಡಿದ್ಯಾ ಪಾರ್ವತ ದೇವಿ, ಇವರೇ ಬಾರಾಮತಿ ಪಟ್ಟಣದ ಅರಸರು. ಈ ಬಿಲ್ವಾಡಗಿರಿಗೆ ಬಂದು ದಂಪತಿಗಳಿಬ್ಬರು ಗಿರಿಶಿಖರದಲ್ಲಿ ಯೋಗ್ಯಂದೆನಿಸಿ ತನುಮನ ನಮಗರ್ಪಿಸಿ ಸರ್ವ ಸಂಕಲ್ಪ ಹಿರಹಿತರಾಗಿ ವಿಧಿವತ್ತಾಗಿ ತಪಸ್ಸಿನಲ್ಲಿ ಮಗ್ನನಾಗಿದ್ದಾರೆ. ಪಾವನಮೂರ್ತಿ ಪರಶಿವನಿ, ಪತಿ ಶಿರೋಮಣಿಯಾದ ಅಮೃತಬಾಯಿಯು ಸಹ ಪತಿಯ ಸಹಕಳಾಗಿ ನಿಮ್ಮ ಸ್ಮರಣೆ ಮಾಡುತ್ತಿದ್ದಾಳೆ ಎಂದಾಗ ನೀವು ಇವರಿಗೆ ಬೇಗನೆ ವರವನ್ನು ದಯಪಾಲಿಸಬೇಕು ದೇವ. ಸದ್ಧರ್ಮಿಣಿಯಾದ ಪಾರ್ವತ ದೇವಿ, ಇವರು ಪುತ್ರ ಸಂತಾನದ ದಶೆಯಿಂದ 12 ವರ್ಷ ಕಠಿಣ ತಪಸ್ಸನ್ನು ಆಚರಿಸಿದರು. ನಾವು ಇವರಿಗೆ ಪುತ್ರ ಸಂತಾನದ ಭಾಗ್ಯವನ್ನು ನೀಡಬೇಕು. ಈ ಹಿಂದೆ ಶಿವಸಿದ್ಧ ಬೀರೇಶನಿಗೆ ವರ ಕೊಟ್ಟುವುದು ನಿಜವಿದೆ. ಇದರ ತಪಸ್ಸಿಗೂ ಆ ಬೀರೇಶನ ತಪಸ್ಸಿಗೂ ಒಂದು ಜೋಡಣವಿದೆ. ಆದ್ದರಿಂದ ಅದೇ ವರವನ್ನು ಇವರಿಗೆ ದಯಪಾಲಿಸಬೇಕು ದೇವ. ಆಗಲಿ ದೇವಿ. ಮಗು ತುಕ್ಕಪ್ಪರಾಯ, ಮಗು ತುಕ್ಕಪ್ಪರಾಯ, ಹೇಳರಿ, ನಿಮ್ಮ ತಪಸ್ಸಿನ ಫಲವನ್ನು ನಿಮಗೆ ನೀಡಲೆಂದು ಬಂದಿದ್ದೇವೆ. ದೇವ, ಭಗವಂತ, ನಿಮ್ಮ ದರ್ಶನದಿಂದ ಪುಣಿತರಾದೇವು ದೇವ, ಪುಣಿತರಾದೆವು. ಮಗು ತುಕ್ಕಪ್ಪರಾಯ, ಇನ್ನು ಮುಂದೆ ನೀನು ತಪಸ್ಸನ್ನು ಮಾಡಬೇಕಾಗಿಲ್ಲ. ಇಲ್ಲಿಗೆ ನಿನ್ನ 12 ವರ್ಷ ತಪಸ್ಸು ಮುಗಿಯಿತು. ತೆಗೆದುಕೋ ಈ ಜಪಮಣಿಯನ್ನು. ಇದರ ಪ್ರಭಾವದಿಂದ ನಿನಗೆ ಮೊದಲೇ ಪುತ್ರನಾದ ಜಕ್ಕಪ್ಪರಾಯನೆಂಬ ಹೆಸರಿನಿಂದ ಜನಿಸಿ ಬರುವನು. ಇನ್ನು 2ನೇದಾದ ಮಾಣಿಕ್ಯವನ್ನು ತೆಗೆದುಕೋ. ಇದರ ಪ್ರಭಾವದಿಂದ ನಿಮಗೆ ಮಾಳಿಂಗರಾಯನೆಂಬ ಹೆಸರಿನಿಂದ ಜನಿಸಿ ಬರುವನು. ಇನ್ನು ನೀನು ಸಂತೋಷದಿಂದ ಕಾಲ ಕಳೆಯಿರಿ. ಇನ್ನು ನೀವು ನಿಮ್ಮ ಗ್ರಾಮಕ್ಕೆ ಹೋಗಿರಿ. ತುಕ್ಕಪ್ಪರಾಯ, ನಿನ್ನ ಜೊತೆಗಿದ್ದ ನಮ್ಮ ಪ್ರಾರ್ಥನೆ ಮಾಡಿದ ನಿನ್ನ ಸತಿ ಅಮೃತಬಾಯಿ ಹೆಸರೇ
ಈ ಲಿಂಗಕ್ಕೆ ಅಮೃತೇಶ್ವರ ಎಂದು ಹೆಸರಾಗಲಿ. ದೇವ ಗಣಗಾಂಭೀರನೇ, ಲೋಕಪಾಲನೆ, ಲೋಕ ಕಲ್ಯಾಣಕ್ಕಾಗಿ ಬಂದ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ತಥಾಸ್ತು. ಎಲ್ಲೋ ದೇವರ ಗೆಳೆಯನಾದ ಬಪ್ಪಣ್ಣನೇ, ನೀನು ದೇವಾದಿದೇವ ಅರುಹಬೇಕು ತಮ್ಮ ಅಂತರಾತ್ಮದ ವಿಚಾರವನ್ನು. ಬಪ್ಪಣ್ಣನೇ, ನೀನು ನನ್ನ ಆಜ್ಞಾನುಸಾರವಾಗಿ ಭೂಲೋಕದಲ್ಲಿ ಸತ್ಕಾರ್ಯಗಳನ್ನು ಸುಮಂಗಲಗೊಳಿಸಿದ್ದಕ್ಕಾಗಿ ನನಗೆ ಪರಮಾನಂದವಾಗಿದೆ. ತಮ್ಮ ಆಶೀರ್ವಾದ ಅಲ್ಲವೇ ಗುರುದೇವ? ಇನ್ನು ಮುಂದೆ ನೀನು ಮತ್ತೆ ಭೂಲೋಕದಲ್ಲಿ ತುಕ್ಕಪ್ಪರ ಹಾಗೂ ಅವನ ಸತಿ ಸೌಭಾಗ್ಯವತಿ ಅಮೃತಬಾಯಿ ಉದರದಿಂದ ಜನಿಸಬೇಕಾಗಿದೆ. ಅಂತ ಸದ್ಗಸ್ತರ ಗರ್ಭದಿಂದ ಜನಿಸಿ ಹಾಲು ಮತ್ತು ಪಟ್ಟಕ್ಕೆ ಒಡೆಯಾಣಾಗಿರುವ ನಿನ್ನ ಗುರು ಬೀರೇಶನೊಂದಿಗೆ ಸೇರಿ ಜಗದುದ್ಧಾರ ಕಾರ್ಯ ಮಾಡಿ. ದೇವಾದಿದೇವ ನೀಲಕಂಠ, ಈ ಹಿಂದೆ ನನ್ನ ಗುರು ಬೀರೇಶನು ಕೊಟ್ಟು ಹೋದ ಹಾಲು ಮತದ ಬಿರುದಾವಳಿಗಳ ಬಗ್ಗೆ ನನಗೆ ತಿಳಿಸಬೇಕು ದೇವ. ಹಾಲು ಮತದ ಬಿರುದಾವಳಿಗಳ ಬಗ್ಗೆ ಈ ಹಿಂದೆ ಬೀರೇಶನು ರೇವಣ ಸಿದ್ಧರಿಗೆ ತಿಳಿಸಿದ್ದಾನೆ. ಆದರೆ ಪ್ರಸಂಗಕ್ಕೆ ಅನುಸಾರವಾಗಿ ನಾನು ನಿಮಗೆ ತಿಳಿಸುತ್ತೇನೆ. ಆಗಲಿ ದೇವ, ತಮ್ಮ ಆಜ್ಞೆಯಂತೆ ನಾನು ನಡೆದುಕೊಳ್ಳುತ್ತೇನೆ. ಬಪ್ಪಣ್ಣ, ಗುರುವಿಗಿಂತ ಅಧಿಕರಿಲ್ಲ. ಗುರುವಿನ ಮರೆತರೆ ಕಾಯೋರಿಲ್ಲ. ಗುರುವೇ ಮಾತಾಪಿತನು, ಗುರುವೇ ಪಾಲಕನು, ಶಿಕ್ಷಕನು, ರಕ್ಷಕನು. ತಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ದೇವ. ಈಗ ನಾನು ಭೂಲೋಕಕ್ಕೆ ಹೋಗಿ ತುಕ್ಕಪ್ಪರಾಯ ಹಾಗೂ ಅಮೃತಬಾಯಿಯರ ಪುಣ್ಯ ಗರ್ಭದಿಂದ ಮಾಳಿಂಗರಾಯನೆಂಬ ಹೆಸರಿನಿಂದ ಜನಿಸಿ ಬರುತ್ತೇನೆ. ನನಗೆ ಆಶೀರ್ವದಿಸಿ ದೇವ. ತಥಾಸ್ತು. ತಥಾಸ್ತು. ಬನ್ನಿರೋ ಎಲ್ಲರೂ ಕೂಡಿ ಗೋಲಿ ಆಟ ಆಡೋಣ. ನಾನೇ ಮೊದಲು ಆಡೋನು. ನಾನೇ ಮೊದಲಿಗೆ ಬಂದಿದ್ದೇನೆ. ನಾನೇ ಮೊದಲು ಬಂದು ನಾನೇ ಆಟವನ್ನು ಆಡುತ್ತೇನೆ. ಯಾರು ಮೊದಲು ಆಡಿದರೇನಂತೆ? ಬನ್ನಿರೋ ಎಲ್ಲರೂ ಕೂಡಿ ಗೋಲಿ ಆಟ ಆಡೋಣ. ಆಟದಲ್ಲಿ ಸೋತವರಿಗೆ ಏನು ದಂಡ ಮೊದಲಿಂಗಯ್ಯ? ಆಟದಲ್ಲಿ ಸೋತವರನ್ನು 10 ಪೆಟ್ಟು ಕೆನ್ನೆಗೆ ಬಾರಿಸುವುದು. ಹಾಗೆ ಬಿಡಿ ಗೆಳೆಯರೆ. ಆಟದಲ್ಲಿ ಸೋತವರು ಗೆದ್ದವರನ್ನು ಹೊತ್ತುಕೊಂಡು 10 ಹೆಜ್ಜೆ ಮುಂದೆ ಹೋಗುವುದು. ಆಗಲೇ ನಡೆಯಿರಿ. ನಾನೇ ಗೆದ್ದೆ. ಮತ್ತೆ ಆಡೋಣ ಬನ್ನಿ. ಅಯ್ಯೋ ಕೆಂಚ ಸತ್ಯ ಹೋದ. ಅಯ್ಯೋ ಕೆಂಚನಿಗೆ ಹಾವು ಕಡಿತು. ಎಲ್ಲೋ ನಾಗರಾಜ, ನಾವೆಲ್ಲರೂ ಕೂಡಿ ಆಡುವ ಸಮಯದಲ್ಲಿ ಏನೂ ಅರಿಯದ ನಿರಪರಾಧಿ ಬಾಲಕನಾದ ನನ್ನ ಗೆಳೆಯನನ್ನು ಕೊಂದು ಹಾಕಿದೆಯಲ್ಲ. ನಾವೇನು ನಿನಗೆ ಅಂತ ತೊಂದರೆ ಮಾಡಿದ್ದೆವು? ಎಲ್ಲೋ ನಾಗರಾಜ, ನೀನು ಈ ಸದ್ಯ ಈ ಬಾಲಕನ ಮೈಯಲ್ಲಿ ಕಚ್ಚಿ ಬೆರೆಸಿರೋ ವಿಷಯವನ್ನು ಮರಳಿ ತೆಗೆದುಕೋ. ಮಾಳಿಂಗ, ನೀನು ಸಾಮಾನ್ಯನವನಲ್ಲ. ನೀನು ದೇವರ ರೂಪ. ನೀನು ನನ್ನ ಗೆಳೆಯನಾದದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಎಲ್ಲೋ ನಾಗನೇ, ನೀನು ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ನೀನು ನನ್ನ ಕೈಯಲ್ಲಿ ನಾಗಬೆತ್ತನಾಗಿ ಬರುವೆ ಹಾಗೂ ನನ್ನಿಂದಲೇ ಪೂಜಿತನಾಗುವ ಹಾಗೂ ಅಮರನಾಗುವೆ. ಹೋಗಿ ಬಾ. ನಮೋ ಶಿವಾಯ, ನಮೋ ಶಿವಾಯ.
ಶಿವಾಯ ನಮೋ ಶಿವಾಯ ಓಂ ನಮೋ ಶಿವಾಯ ಹರ ಹರ ಶಂಭೋ ನಮೋ ಶಿವಾಯ ನಮೋ ಶಿವಾಯ ಓಂ ನಮೋ ಶಿವಾಯ ಹರ ಹರ ಶಂಭೋ ನಮೋ ಶಿವಾಯ ನಮೋ ಶಿವಾಯ ಓಂ ನಮೋ ಶಿವಾಯ ಹರ ಹರ ಮಕ್ಕಳೇ, ಮಾಳಿಂಗರಾಯನು ಸಾಮಾನ್ಯನಲ್ಲ. ಅವ ಜಗತ್ ಕಲ್ಯಾಣಕ್ಕಾಗಿ ಬಂದಿರುವ ಮೈಮಾಂತಕ ಮಾಳಿಂಗರಾಯನೇ. ಅವನಿಂದ ಮಾನವರಲ್ಲದ ಇರಿಬಿ 84 ಲಕ್ಷ ಜೀವರಾಶಿ ಉದ್ಧಾರ ಆಗಬೇಕಾಗಿದೆ. ಗುರುದೇವ ತಮ್ಮ ಆಶೀರ್ವಾದವಾಗಲಿ ಎಂದು ತಮ್ಮ ಪಾದಕ್ಕೆ ನಿಮಗೆ ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ. ನಾನಿನ್ನು ಹೋಗಿ ನಮೋ ಶಿವಾಯ ಓಂ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ಓಂ ನಮೋ ಶಿವಾಯ ಹರ ಓಂ ನಮೋ ಶಿವಾಯ